ಕನ್ನೇರಿ ಮಠದ ಸ್ವಾಮೀಜಿಗಳು ಮಹತ್ವದ ಕಾರ್ಯ ಇವತ್ತು ಸಮಾಜಕ್ಕೆ ಒಂದು ಕೊಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಇದರ ನೇತೃತ್ವವನ್ನ ಪೂಜ್ಯ ಶ್ರೀ ಸವಿತಾನಂದ ಸ್ವಾಮೀಜಿಯವರು ಕೂಡ ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ದೃಷ್ಟಿಯಲ್ಲಿ ಇವತ್ತು ನಾವು ಕ್ಯಾನ್ಸರ್ ಅಂತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆಗೆ ಇದಕ್ಕೆ ಪರಿಹಾರವನ್ನ ಹುಡುಕುವಂಥದ್ದು ಇವತ್ತು ವಿಜ್ಞಾನ ತಂತ್ರಜ್ಞಾನಗಳ ಜೊತೆಗೆ ಇವತ್ತು ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳು, ಆಯುರ್ವೇದ, ನೇಚರೋಪತಿ, ಯೋಗ ಇವೆಲ್ಲವನ್ನು ಜೋಡಿಸಿ ನಾವು ಚಿಕಿತ್ಸೆಗಳನ್ನು ಕೊಟ್ಟಾಗ ಯಾವ ರೋಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತೆ ಆರ್ಥಿಕ ಬರ್ಡನ್ ಇಲ್ಲದೆ ನಾರ್ಮಲ್ ಲೈಫನ್ನು ಇವತ್ತು ನಾವು ನೋಡ್ತಾ ಇರೋವಂಥದ್ದನ್ನು ಇವತ್ತು ನಾವು ನೋಡ್ಬೋದು. ಇವತ್ತು ಆಯುರ್ವೇದ ಚಿಕಿತ್ಸೆಗಳಲ್ಲಿ ಅನೇಕ ಸಂಶೋಧನೆಗಳು ಕೂಡ ಇವತ್ತು ನಡೆದಿವೆ. ಇವತ್ತು ಪಂಚಗವ್ಯ ಚಿಕಿತ್ಸೆಯಲ್ಲಿ ಆಗಿರ್ತಕ್ಕಂಥ ಸಂಶೋಧನೆಯಲ್ಲಿ ಇವತ್ತು CTDS ಅಂತಕ್ಕಂಥ ಒಂದು ದ್ರವ್ಯ ಇವತ್ತು ಕ್ಯಾನ್ಸರ್ಗೆ 7 ಟೈಪ್ಸ್ ಆಫ್ ಅಂದರೆ ಲಂಗ್ಸು, ಲಿವರು, ಪ್ರೋಸ್ಟೇಟು, ಇಂಟೆಸ್ಟೈನು ಈ ರೀತಿಯ ಸೆಲ್ಯುಲರ್ ಲೆವೆಲಲ್ಲಿ ರಿಸರ್ಚ್ ಆದಾಗ ಅದಕ್ಕೆ ಈಕ್ವಲೆಂಟ್ ಟು ಕ್ಯೂಮೋಥೆರಪಿ ಈಕ್ವಲೆಂಟ್ ಟು ವರ್ಕ್ ಮಾಡ್ತಾ ಇರುವಂಥ ರಿಸರ್ಚ್ ವರ್ಕ್ಗಳು ಇವತ್ತು ಕನ್ನೇರಿ ಮಠದ ಸಂಸ್ಥೆಗಳಿಂದ ಇವತ್ತು ಅನೇಕ ಸಂಶೋಧನೆಗಳು ಇವತ್ತು ಆ ಸೇಮ್ ಸೆಲ್ಯುಲರ್ ಲೆವೆಲಲ್ಲಿ ಇವತ್ತು ಚಿಕಿತ್ಸೆಯನ್ನು ರಿಪೋರ್ಟನ್ನು ಬಂದಿರುವಂಥದ್ದು ಕೂಡ ಇವತ್ತು ನಾವು ನೋಡ್ಬೋದು. ಹೇಗಿದೆಯಮ್ಮ ಈಗ? ಆರಾಮಿದೆ. ಈ ಬಾಯಿ ಓಪನ್ ಮಾಡಿ. ಇಲ್ಲೆಲ್ಲ ನೋವಿಲ್ಲಲ್ಲ? ಇಲ್ಲಿ ಪೂರ್ತಿ ಊತ ಇತ್ತಲ್ಲ? ಈಗ ಸಣ್ಣ ಆಗೈತ್ರಿ. ಸಣ್ಣ ನಾರ್ಮಲ್ ಇದೆ ಈಗ? ಮುಂಚೆ ನೋಡಿ ಮೊದ್ಲಿಗಿಂತ ಏನಿಲ್ಲ? ಏನಿಲ್ರಿ, ಈಗ ನಾರ್ಮಲ್ ಇದೆ. ಔಷಧ ಹೋಗಿತ್ತು ಮೊದ್ಲು ಹೆಂಗಿತ್ತು, ಔಷಧ ತಗೊಂಡ್ ಬಳಕೆ ಈಗ ಕಡಿಮೆ ಆಗೈತ್ರಿ. ಪೈಲಾಕಿತ್ತ ಕಮ್ಮಿ ಆಗೈತ್ರಿ. ಈಗ ಇಲ್ಲಿ ಬಾವೆಲ್ಲ ಕಡಿಮೆ ಆಗಿದೆ. ಕಡಿಮೆ ಆಗೈತ್ರಿ. ಕಡಿಮೆ ಆಗೈತಿ. ಇದಟ್ಟ ಒಣಗ್ಲಾದೈತ್ರಿ. ಒಣಗಿ ಮತ್ತ ರಸಿಕದ. ಈಗ 15 ದಿನ ಆಗಿದೆ ಮೆಡಿಸಿನ್ ಮಾಡಿ? 15 ದಿನ ಇಲ್ರಿ, 8 ದಿನ ಆತ್ರಿ. 8 ದಿನ ಆಗಿದೆ. 8 ದಿನಕ್ಕೆ ನಿಮ್ಗೆಲ್ಲ ಕಡಿಮೆ ಆಗಿದೆಯಲ್ಲ? ಈ ಮೆಡಿಸಿನ್ ಇದ್ರ ಜೊತೆ ಮಾಡಿ ಮುಂದಿನ ತಿಂಗಳು ಬ್ಲಡ್ ರಿಪೋರ್ಟ್ ಮಾಡ್ಸೋಣ. 3 ತಿಂಗಳಾದ್ಮೇಲೆ ಅದು MRI ಸ್ಕ್ಯಾನಿಂಗ್ ಮಾಡ್ಸೋಣ. ಈಗ ನಿಮ್ಗೇನ್ ವಿಲ್ ಪವರ್ ಇದೆಯಲ್ಲ ಅದೇ ಮೆಡಿಸಿನ್ ಕೆಲಸ ಮಾಡ್ತಾ ಇರೋದು. ನೀವು ಈ ರೋಗಕ್ಕೆ ಎದುರ್ಕೊಂಡಿಲ್ಲ, ಆಯ್ತಾ? ಈ ರೋಗ ಎದುದ್ರೇನೆ ಜಾಸ್ತಿ ಆಗೋದು, ಎದುರಬಾರ್ದು. ಮೆಡಿಸಿನ್ ಮಾಡಿ, ವಿಲ್ ಪವರ್ ಚೆನ್ನಾಗಿದೆ, ವಾಸಿ ಆಗುತ್ತೆ. ಏನ್ ಎದುರ್ಕೊಳ್ಳೋ ಅಂತದೇನಿಲ್ಲ. 15 ದಿನ 8 ದಿನಕ್ಕೆ ಮೆಡಿಸಿನ್ ನೋಡಿ ಇಷ್ಟೆಲ್ಲ ಕಡಿಮೆ ಆಗಿದೆ ನಿಮ್ಗೆ. ಈಗ ನಾರ್ಮಲ್ ಬಂದ್ಬಿಟ್ಟಿದ್ದೀರಾ, ಆ ಕಂಡೀಷನ್ ಇದೆ, ಆಯ್ತಾ? ಪ್ರತಿ ತಿಂಗಳು ಬ್ಲಡ್ ರಿಪೋರ್ಟ್ ಮಾಡ್ಸೋಣ. 3 ತಿಂಗಳಾದ್ಮೇಲೆ MRI ಸ್ಕ್ಯಾನಿಂಗ್ ಮಾಡ್ಸೋಣ. ಅದಾದ್ಮೇಲೆ ಇನ್ ಮೆಡಿಸಿನ್ ನಿಲ್ಲಿಸ್ಕೊಳ್ಳೋದ ಬೇಡ, ಆಮೇಲೆ ಹೇಳೋಣ ಏನ್ ಮೆಡಿಸಿನ್ ಬೇಕು ಅಂತ. ನಮಸ್ಕಾರ. ನಾವು ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ರೀ, ಸಂಕೋನಟ್ಟಿ ಗ್ರಾಮ. ಮತ್ತು ನಮ್ಗೆ ಫಸ್ಟ್ ದವಾಖಾನಿಗೆ ಹೋಗೋಕ್ಕಿಂತ ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿಗೆ ಗಂಟೆಗಟ್ಟಲೆ ದಮ್ಮ ಆಗಿತ್ತು ರೀ ಸರ್. ಅದ ಫಸ್ಟ್ ದವಾಖಾನಿಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಅಂತ ಇಲ್ಲಿ ಬಂದು ಒಂದು 8 ದಿನದಾಗ ರೀ ಎಲ್ಲ ಸರಿ ಹೋಗಿತ್ತು ಸರ್. ಇದು ಕೇಸು ಲೆಫ್ಟ್ ಬ್ಯೂಕಲ್ ಮ್ಯೂಕಸ್ ಕಾರ್ಸಿನೋಮಾ. ಇದು 2nd ಸ್ಟೇಜ್. ಇದು ಸರ್ಜರಿ ಕೇಸು. ಇಲ್ಲಿ ಸರ್ಜರಿ ಕೇಸ್ ಆದ್ರೂ ಇದು ವಿತೌಟ್ ಸರ್ಜರಿ ಇವತ್ತು ಪಂಚಗವ್ಯ ಚಿಕಿತ್ಸೆಯಲ್ಲಿ ಕೇವಲ 1 ವಾರದಲ್ಲಿ ಏನು ಟ್ಯೂಮರ್ ಫಾರ್ಮೇಷನ್ ಆಗಿತ್ತು ಸೆಲ್ಲು, ಅದು 1 ವಾರದಲ್ಲಿ ಪಂಚಗವ್ಯ ಚಿಕಿತ್ಸೆಯಿಂದ ಪೂರ್ತಿ ಕಡಿಮೆಗೆ ಬಂದಿದೆ, ಅಂದರೆ ಪೂರ್ತಿ ನಾರ್ಮಲ್ ಆಗಿದೆ. ಪೇಷಂಟು ಊಟ ಏನು ಹೋಗ್ತಾ ಇರಲಿಲ್ಲ, ಈಗ ಊಟ ಹೋಗ್ತಾ ಇದೆ. ಈಗ ಪೇಷಂಟ್ ಸುಸ್ತು, ನಿದ್ದೆ, ಇದೆಲ್ಲವೂ ಸಿಂಟಮ್ಸ್ ವೈಸ್ ಏನಿತ್ತು ಅದರದ್ದು ಯಾವುದೂ ಸಿಂಟಮ್ಸ್ ಇಲ್ಲದೆ ನಾರ್ಮಲ್ ಲೈಫನ್ನು ಇವತ್ತು ಕೇವಲ 1 ವಾರ 15 ದಿನದಲ್ಲಿ ಈ ಚಿಕಿತ್ಸೆ, ಪಂಚಗವ್ಯ ಚಿಕಿತ್ಸೆ ಇಷ್ಟು ಎಫೆಕ್ಟಿವ್ ಆಗಿ ಈಕ್ವಲೆಂಟ್ ಟು ಕ್ಯೂಮೋ ಎಫೆಕ್ಟಿವ್ ಆಗಿ ಮತ್ತೆ ಇಷ್ಟು ಎಫೆಕ್ಟಿವ್ ಆಗಿ ಇವತ್ತು ಪಂಚಗವ್ಯ ರೂಟ್ ಟ್ರೀಟ್ಮೆಂಟು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಒಂದು ಪೇಷಂಟ್ಗೆ ವಿಲ್ ಪವರ್ ಅನ್ನುವಂಥದ್ದು ಅವಶ್ಯ. ಅದು ಕೂಡ ಪೇಷಂಟ್ಗೆ ವಿಲ್ ಪವರ್ ಜೊತೆ ಈ ಮೆಡಿಸಿನ್ನು ತುಂಬ ಎಫೆಕ್ಟಿವ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಾವು ಇಲ್ಲಿ ನೋಡ್ಬೋದು.